ಕನ್ನಡದ ಕೋಟ್ಯಾಧಿಪತಿ ಅದರ ಟೈಮಲ್ಲಿ ಎಲ್ರಿಗೂ ಒಂದು ಗಿಫ್ಟ್ ಬಂತು ಸರ್. 180 ಜನ ಟೆಕ್ನಿಷಿಯನ್ ಇದ್ವಿ ಸರ್. 180 ನಾನು ಹೇಳಿದ್ರೆ ಸೀಸನ್ 2 ಅಂತ ಅನ್ಕೊತೀನಿ, ನನಗೆ ಅಷ್ಟು ನೆನಪಿಲ್ಲ ಸರ್. 1 ಅಥವಾ 2 ಅಂದರೆ ನಾನು 10 ಇಯರ್ಸ್ ಹಿಂದೆ ನಾನು ಹೇಳ್ತಾ ಇರೋದು. ಅಪ್ಪು ಸರ್ ಕೊಟ್ಟಿದ್ದೋ ಅಂತ. ನಮ್ಗೆ ಈ ದೊಡ್ಡ ಮನೆಯಿಂದ ಏನಾದ್ರು ಬಂದರೆ ಖುಷಿ ಅಲ್ವಾ ಸರ್? ಅವ್ರ ಮನೆಯಿಂದ ಊಟ ಬಂದರೆ ಖುಷಿ, ಅದ್ರಲ್ಲಿ ಹತ್ರ ಗಿಫ್ಟ್ ಎಲ್ಲ ಬಂದುಬಿಟ್ರೆ ಹಿಂಗೆ. ನಾವು ಅಸೋಸಿಯೇಟು ಅಲ್ಲ, ನಾವು ಅಷ್ಟೆಂಟು ಫ್ರೀಲ್ಯಾನ್ಸರ್. ಅವಾಗ ಹಿಂಗೆ ಬಾಕ್ಸಿಂಗ್ ಓಪನ್ ಮಾಡಿದ್ರೆ ಸರ್, ಗಣೇಶ ಸರ್ ಇಷ್ಟು ದೊಡ್ಡದು, ಬೆಳ್ಳಿದು. ಆ ವ್ಯಕ್ತಿ ನನಗೆ ಅವಾಗ ಅನಿಸ್ತು, ಇವರೆಲ್ಲ ಯಾಕೆ ದೊಡ್ಡ ಮನುಷ್ಯರು ಆಗ್ತಾರೆ, ಇವರೆಲ್ಲ ಯಾಕೆ ದೊಡ್ಡವ್ರು ಆಗ್ತಾರೆ ಅನ್ನೋದು ಇದೇ ಕಾರಣಕ್ಕೆ ಸರ್. ಅವ್ರಿಗೆ ನನಗೆ ಕೊಡಬೇಕು, ನನಗಂತ ತಂದು ಕೊಡಲಿಲ್ಲ, ಎಲ್ರಿಗೂ ಕೊಡಿ ಅಂತ ಕೊಟ್ಟಾಗಲೂ ಎಲ್ಲರೂ ಸಮಾನರು ಅಂತ. ಇವಾಗ ನೆನೆಸ್ಕೊಟ್ರು ಕಣ್ಣಲ್ಲಿ ಬರುತ್ತೆ ಸರ್. ಅದು ನಾನು ಅಂದ್ಕೊಂಡೆ, ಯಪ್ಪ ನಾನು ಯಾಕಯ್ಯ ಬರದೆ ಅದನ್ನು ಅಂತ. ಅಂದರೆ ಆ ಲಾಸ್ಟ್ ಇದು ನಾನೇ, ಅಂದರೆ ಅದು ಕೋಇನ್ಸಿಡೆನ್ಸ್ ಥರ ಏನೋ ಆಗೋಯ್ತು ಅಂತ ಅನ್ಸುತ್ತೆ ಸರ್. ಅಂದರೆ ನಾನು ಬರ್ದಿದ್ದೆ, ಆಯಪ್ಪ ಇಷ್ಟು ಚೆನ್ನಾಗಿ ಬಂದು ಬೆನ್ನು ತಟ್ಬಿಟ್ಟು ಹೋದರು, ಸೂಪರ್ ಮ್ಯಾನ್ ಅಂದ್ಬಿಟ್ಟು ಹೋದರು. ನಮ್ಮಮ್ಮ ಕಾರಲ್ಲಿ ಬಡ್ಕೊತವ್ರೆ, ಅಯ್ಯೋ ಅಪ್ಪು ಸರ್ ತಿರೋದ್ರು ಅಂಥದ್ದು. ನನಗೆ ನಮ್ಮಮ್ಮನ್ನ ಕಂಟ್ರೋಲ್ ಮಾಡಲಾ, ಕಾರ್ ಓಡಿಸ್ಲಾ, ಒಂದು ಕಡೆ ತೊಗೊಂಡೋಗಿ ನಿಲ್ಲಿಸಿದೆ. ಅಮ್ಮ ನೀವು ಏನಕ್ಕೆ ಎಕ್ಸೈಟ್ ಆಗ್ತಿದ್ದೀರಾ, ಅಂದರೆ ನಮ್ಮ ತಾಯಿಯವ್ರ ಹೆಲ್ತು ಮುಖ್ಯ ಅಲ್ವಾ ಸರ್, ಏನಕ್ಕೆ ಎಕ್ಸೈಟ್ ಆಗ್ತಾಯಿದ್ದೀರಾ, ಕೂಲಾಗಿರಿ ಆ ಥರದ್ದು ಏನೂ ಆಗಿರಲ್ಲ, ಸುಮ್ಮನೆ ಏನೋ ಬಂದಿರುತ್ತೆ ಫೇಕ್ ನ್ಯೂಸು, ಆಯಪ್ಪ ಆಗ್ತಿರೋಗ್ತಾನೆ, ಇನ್ನೂ ಹೆಂಗೂ ಅಷ್ಟು ಫಿಟ್ನೆಸ್ ಆಗಿದ್ದಾರೆ ಅಂತ. ಅಲ್ಲ, ಈ ಥರದ ಸಂಚಿಕೆಗಳು ಅಂದರೆ ಪ್ರತಿಯೊಬ್ಬರ ಲೈಫಲ್ಲಿ ಆಗುವಂತಹ ಸಾಧ್ಯತೆಗಳು ಇರ್ತವೆ. ನಾವು ಅಲರ್ಟ್ ಆಗಿದ್ದು ತುಂಬ ಪ್ರಾಮಾಣಿಕ ನಿಷ್ಠೆಯಿಂದ ಕೆಲಸ ಮಾಡಿದಾಗ ಒಂದೊಂದು ಗೋಲ್ನ ರೀಚ್ ಆಗ್ತಾ ಹೋಗ್ತೀವಿ. ಇದೇ ಥರ ಅಪ್ಪು ಕೂಡ ನಿಮ್ಗೆ ಕನೆಕ್ಟ್ ಆಗ್ತಾರೆ, ಅಪ್ಪಣ್ಣ ಕೂಡ ಕನೆಕ್ಟ್ ಆಗ್ತಾರಲ್ಲ ಸರ್? ಹೇಗಂತ ಹೇಳಿದ್ರೆ ನಾನು ಅವಾಗಿನೂ ಅಷ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ವಿ ಸರ್. ಸರ್ ಈಗ ಒಬ್ಬರನ್ನ ಅಂದ್ಕೊಳ್ಳಿ, ಒಬ್ಬ ವ್ಯಕ್ತಿಗೆ ದೊಡ್ಡ ಮನುಷ್ಯ ಹೆಂಗಾಗ್ತಾನೆ ಅಂತ ಹೇಳಿದ್ರೆ, ಸೊ ಈಗ ನಿಮ್ಗೆ ಏನೋ ಒಂದು ಗಿಫ್ಟ್ ಕೊಡೋದಲ್ಲ ಅರ್ಥ ಇದೆ ಸರ್. ಅಂದರೆ ನೀವು ಡೈರೆಕ್ಟರ್ ಅಂತ ಅಂದ್ಕೊಳ್ಳಿ, ನಿಮ್ಗೆ ಏನೋ ಒಂದು ಒಳ್ಳೆ ಗಿಫ್ಟ್ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಇನ್ಯಾರೊಬ್ರು ಕ್ಯಾಮ್ರಾ ಟೆಕ್ನಿಷಿಯನ್, ಅಸಿಸ್ಟೆಂಟ್ಗಳಿರ್ತಾರೆ, ಪ್ರೊಡಕ್ಷನ್ ಬಾಯ್ ಇರ್ತಾರೆ ಸರ್. ಅವ್ರು ಎಲ್ರಿಗೂ ಅದನ್ನೇ ಕೊಡಬೇಕು ಅಂತ ಏನಿದೆ ಸರ್? ಅಪ್ಪು ಸರ್ ಕನ್ನಡದ ಕೋಟ್ಯಾಧಿಪತಿ ಅದರ ಟೈಮಲ್ಲಿ ಎಲ್ರಿಗೂ ಒಂದು ಗಿಫ್ಟ್ ಬಂತು ಸರ್. 180 ಜನ ಟೆಕ್ನಿಷಿಯನ್ ಇದ್ವಿ ಸರ್. 180 ನಾನು ಹೇಳಿದ್ರೆ ಸೀಸನ್ 2 ಅಂತ ಅನ್ಕೊತೀನಿ, ನನಗೆ ಅಷ್ಟು ನೆನಪಿಲ್ಲ ಸರ್. 1 ಅಥವಾ 2 ಅಂದರೆ ನಾನು 10 ಇಯರ್ಸ್ ಹಿಂದೆ ನಾನು ಹೇಳ್ತಾ ಇರೋದು. ಎಲ್ರಿಗೂ ಒಂದು ಗಿಫ್ಟ್ ಬಂತು ಸರ್. ಎಲ್ಲರೂ ರೂಪ ಮಗ ನನಗೆ ಅಪ್ಪು ಸರ್ ಕೊಟ್ಟಿದ್ದೋ ಅಂತ. ನಮ್ಗೆ ಈ ದೊಡ್ಡ ಮನೆಯಿಂದ ಏನಾದ್ರು ಬಂದರೆ ಖುಷಿ ಅಲ್ವಾ ಸರ್? ಅವ್ರ ಮನೆಯಿಂದ ಊಟ ಬಂದರೆ ಖುಷಿ, ಅದ್ರಲ್ಲಿ ಹತ್ರ ಗಿಫ್ಟ್ ಎಲ್ಲ ಬಂದುಬಿಟ್ರೆ ಹಿಂಗೆ. ಎಲ್ರಿಗೂ ಎಲ್ಲ ಗಿಫ್ಟ್ ಓಪನ್ ಮಾಡಿ ನೋಡ್ತವ್ರೆ. ಏನು ಕೇಳಿದ್ರೆ ಒಂದು ಬೆಳ್ಳಿದು ಗಣೇಶ ಸರ್. ಎಲ್ರಿಗೂ ಕೊಟ್ಟರು. ನಮಗೇನು ಕೊಟ್ಟಿರ್ತಾರೆ, ನಾವು ಅಸೋಸಿಯೇಟು ಅಲ್ಲ, ನಾವು ಅಷ್ಟೆಂಟು ಫ್ರೀಲ್ಯಾನ್ಸರ್. ಅವಾಗ ಹಿಂಗೆ ಬಾಕ್ಸಿಂಗ್ ಓಪನ್ ಮಾಡಿದ್ರೆ ಸರ್, ಗಣೇಶ ಸರ್ ಇಷ್ಟು ದೊಡ್ಡದು, ಬೆಳ್ಳಿದು ಸರ್. ಇವಾಗ ಯಾರೋ ಒಂದು 100 ರೂಪಾಯಿ ಬೆಳ್ಳಿ ಇದ್ರದ್ದು ಗಣಪತಿ ಕೊಡ್ರೆ ಹಿಂಗೆ ನೋಡ್ತಾರೆ, ನನ್ನ ಮಗನಿಗೆ ಕೊಡಬೇಕಾ, ಇವನು ಯಾರು ಇವನು ಅಂತ ಹೇಳ್ಬಿಟ್ಟು. ಆ ವ್ಯಕ್ತಿ ನನಗೆ ಅವಾಗ ಅನಿಸ್ತು, ಇವರೆಲ್ಲ ಯಾಕೆ ದೊಡ್ಡ ಮನುಷ್ಯರು ಆಗ್ತಾರೆ, ಇವರೆಲ್ಲ ಯಾಕೆ ದೊಡ್ಡವ್ರು ಆಗ್ತಾರೆ ಅನ್ನೋದು ಇದೇ ಕಾರಣಕ್ಕೆ ಸರ್. ಅವ್ರಿಗೆ ನನಗೆ ಕೊಡಬೇಕು, ನನಗಂತ ತಂದು ಕೊಡಲಿಲ್ಲ, ಎಲ್ರಿಗೂ ಕೊಡಿ ಅಂತ ಕೊಟ್ಟಾಗಲೂ ಎಲ್ಲರೂ ಸಮಾನರು ಅಂತ. ನೀನು ಡೈರೆಕ್ಟರ್ ಆದರೆ ನೀನು ಟೆಕ್ನಿಷಿಯನ್ನು, ಇವನು ಅಸಿಸ್ಟೆಂಟ್ ಆದರೆ ಇವನು ಟೆಕ್ನಿಷಿಯನ್ನೇ, ಇವನು ನಾಳೆ ಡೈರೆಕ್ಟರ್ ಆಗ್ತಾನೆ ಅನ್ನೋ ಥರ. ಅದಾದಮೇಲೆ ಒಂದು ಬೇಸರ ಸಂಗತಿನೂ ಆಯಿತು ಸರ್. ಡ್ಯಾನ್ಸ್ ಅಂತ ಒಂದು ಶೋ ಮಾಡ್ತಿದ್ವಿ ಸುವರ್ಣದಲ್ಲಿ. ಅಪ್ಪು ಸರ್ದು ಜರ್ನಿ ಬರಿಬೇಕು. ಜೇಮ್ಸ್ ಫಿಲ್ಮ್ ಮಾಡ್ತಾಯಿದ್ರು ಅವಾಗ ಅವರು. ಅಪ್ಪು ಸರ್ ಜರ್ನಿ ವಿಟಿ ಅಂದರೆ ಅಪ್ಪು ಸರ್ ಯಾವಾಗ ಹುಡ್ತಾರೆ ಅಂತ ಹೇಳಿದ್ರೆ, ನಾವು ವೀಕೆಂಡ್ ವಿತ್ ರಿಸರ್ಚ್ ಮಾಡಿದ್ದೆ, ಅದ್ರಲ್ಲಿ ಸ್ವಲ್ಪ ನೆನಪಿತ್ತು. ಏನಂತ ಹೇಳಿದ್ರೆ, ಮಯೂರ ಫಿಲ್ಮ್ದು ಫೈಟಿಂಗ್ ಸೀಕ್ವೆನ್ಸ್ ಆಗಿರುತ್ತೆ, ಪ್ರಭಾಕರ್ ಸರ್ ಮತ್ತು ಅಣ್ಣವ್ರದ್ದು ಆ ಸೀಕ್ವೆನ್ಸ್ ಆಗ್ಬೇಕಾದ್ರೆ ಪಾರ್ವತಮ್ಮ ಅಮ್ಮನವರಿಗೆ ಪುನೀತ್ ಸರ್ ಹುಟ್ಟೋದು ಚೆನ್ನೈ ಹಾಸ್ಪಿಟ್ಲಲ್ಲಿ. ಭಗವಾನ್ ಸರ್ ಕರ್ಕೊಂಡು ಹೋಗ್ತಾರೆ, ಗಂಡು ಮಗು ಆಗುತ್ತೆ, ಅದು ಅಣ್ಣವ್ರಿಗೆ ಗೊತ್ತಾಗುತ್ತೆ. ಅಣ್ಣವ್ರು ಬಂದು ಇಡೀ ಸೆಟ್ಟಲ್ಲೆಲ್ಲ ಸ್ವೀಟ್ ಹಂಚ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಸರ್ ವಿಟಿ, ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿಂದ ಶುರುವಾಗಿ ಅಪ್ಪು ಸರ್ ಜೇಮ್ಸ್ ಫಿಲ್ಮ್ ತನಕ ಒಂದು ವಿಟಿ ಬರೀತೀನಿ ಸರ್. ನೀವೇ ಬರೀತೀನಿ? ನಾನೇ ಬರೀತೀನಿ. ಎಷ್ಟು ನಿಮಿಷ ಸರ್ ಅದು? 3.5 ನಿಮಿಷ. ಡ್ಯಾನ್ಸ್ ಸುಮ್ಮನೆ ಒಂದೆರಡು ಲೈನ್ ಏನೋ ನೆನಪಿದಾವ? ಅಲ್ಲ ಸರ್, ಅದು ಅವ್ರು ಹುಟ್ಟಿದ್ರಿಂದ ಬರೀತಿದ್ವಿ. ಅಂದರೆ ಅವತ್ತು ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಅವತ್ತು ಮೇ 17, 1973 ಕರ್ನಾಟಕದಲ್ಲಿ ಒಂದು ಧ್ರುವ ತಾರೆ ಹುಟ್ಟಿತು. ಒಂದು ಮಗು ಅಂತ ಇರುತ್ತೆ. ಮುಂದೊಂದು ದಿವಸ ಅದು ಬೆಟ್ಟದ ಹೂ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ರೀ? ಬಿಸಿಲೇ ಇರಲಿ ಅಂತ ಒಂದು ಸಾಂಗು. ಸೊ ಈ ಥರ ಒಂದೊಂದು ಪೋರ್ಷನಲ್ಲಿ ಒಂದು ಸ್ಪೇಸ್ ಬಿಟ್ಟಿದ್ವಿ ಆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ. ಆ ವಿ ಟಿಯಲ್ಲಿ ಒಂದೊಂದು ಸ್ಪೇಸಲ್ಲಿ ಆ ಮಗು ಫಾರ್ ಎಕ್ಸಾಂಪಲ್ ಇವಾಗ 1975 ಮೇ 17, 1975 ಕರ್ನಾಟಕಕ್ಕೆ ಒಂದು ಧ್ರುವ ತಾರೆ ಹುಟ್ಟಿತು. ಅದು ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೇಮದ ಕಾಣಿಕೆ, ಫಸ್ಟ್ ಫಿಲ್ಮ್ ಪ್ರೇಮದ ಕಾಣಿಕೆ. ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿಂದ ಶುರುವಾದರೆ ಅದೊಂದು ದಿನ ಬೆಟ್ಟದ ಹೂ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ರೀ ಅಂತ. ಅವಾಗ ಬಿಸಿಲೇ ಇರಲಿ ಮಳೆ, ಹಾಗೆ ಅವರು ಒಂದೊಂದು ಫಿಲ್ಮ್ಗಳನ್ನು
ಅಲ್ಲಲ್ಲಿ ಪೋರ್ಟ್ರೇ ಮಾಡ್ಕೊಂಡು ಬಂದು ಇಂಟರ್ ಕನೆಕ್ಟ್ ಮಾಡಿ ಪರ್ಫಾರ್ಮೆನ್ಸ್ ಮಾಡೋಕ್ಕೂ ಸ್ಪೇಸ್ ಅದು. ಹಾಗೆ ಬಂದು ಅಪ್ಪು ಫಿಲ್ಮ್ ಬರುತ್ತಲ್ವ ಅಲ್ಲಿ ಕನೆಕ್ಟ್ ಮಾಡಿ ಅಲ್ಲಿಂದ ಕಂಟಿನ್ಯೂಸ್ ಆಗಿ 10 ಫಿಲ್ಮು 7 ಫಿಲ್ಮು 100 ಡೇಸು ಅದೆಲ್ಲ ತೊಗೊಂಡು ಜೇಮ್ಸ್ ಫಿಲ್ಮಿಗೆ ಬಂದು ನಿಲ್ಲಿಸಿದ್ವಿ. ನನಗೆ ಹಿಂಗೆ ಕೂತಿದ್ದೀನಿ, ಹಿಂಗೆ ನೋಡ್ತಾ ಫ್ರಂಟ್ ರೋಲ್ ಹಿಂಗೆ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದೀನಿ, ಹಿಂಗೆ ರಿಯಾಕ್ಷನ್ ಬರುತ್ತೆ ಅಪ್ಪು ಸರ್ದು ಅಂತ. ಅಪ್ಪು ಸರ್ ಅಳಬಾರ್ದು ಅಂತ ಸ್ಥಿತಪ್ರಜ್ಞರಾಗಿ ಕೂತಿದ್ದಾರೆ. ಬಟ್ ಲಾಸ್ಟಲ್ಲಿ ಅವರ ಅಮ್ಮವರು ತೀರೋಗಿದ್ದೆಲ್ಲ ಅದನ್ನ ಆ್ಯಡ್ ಆನ್ ಮಾಡಿದ್ವಿ. ಆ ಅಣ್ಣವ್ರು ತೀರೋಗಿದ್ದು, ಅಮ್ಮ ಅವ್ರು ತೀರೋಗಿದ್ದು ಅದನ್ನೆಲ್ಲ ಆ್ಯಡ್ ಆನ್ ಮಾಡಿದ ತಕ್ಷಣ ಅಪ್ಪು ಸರ್ ಕಣ್ಣಲ್ಲಿ ಒಂದ್ಸರಿ ಫುಲ್ ಕಣ್ಣು ತುಂಬ್ಕೊಬಿಡ್ತು. ನನಗೆ ಅಪ್ಪು ಸರ್ ಅಳ್ತೇರೆ ಅಂತ ಖುಷಿ ಪಡಬೇಕು, ನನ್ನ VT ಸ್ಕ್ರಿಪ್ಟು ಹಿಟ್ ಆಯಿತು ಅಂತ ಖುಷಿ ಪಡಬೇಕು ಸರ್. ಅದ್ರ ದುರಂತ ಅಂದರೆ ಸರ್ ನನಗೆ ಇವತ್ತು ಅನಿಸ್ತು ಆ ಪುಣ್ಯಾತ್ಮಂದು ಲಾಸ್ಟ್ ಸ್ಕ್ರಿಪ್ಟ್ ನಾನೇ ಬರೆಯಂಗಾಯ್ತಲ್ಲ ಅಂತ. ಅದಾಗಿ ಒಂದೂವರೆ ತಿಂಗಳಿಗೆ ಅಪೂರ್ಣ ಇವಾಗ ನೆನೆಸ್ಕೊಟ್ರು ಕಣ್ಣಲ್ಲಿ ಬರುತ್ತೆ ಸರ್. ಅದು ನಾನು ಅಂದ್ಕೊಂಡೆ ಯಪ್ಪ ನಾನು ಯಾಕಯ್ಯ ಬರದೆ ಅದನ್ನು ಅಂತ. ಅಂದರೆ ಆ ಲಾಸ್ಟ್ ಇದು ನಾನೇ ಅಂದರೆ ಅದು ಕೋಇನ್ಸಿಡೆನ್ಸ್ ಥರ ಏನೋ ಆಗೋಯ್ತು ಅಂತ ಅನ್ಸುತ್ತೆ ಸರ್. ಅಂದರೆ ನಾನು ಬರ್ದಿದ್ದೆ ಆಯಪ್ಪ ಇಷ್ಟು ಚೆನ್ನಾಗಿ ಬಂದು ಬೆನ್ನು ತಟ್ಬಿಟ್ಟು ಹೋದರು, ಸೂಪರ್ ಮ್ಯಾನ್ ಅಂದ್ಬಿಟ್ಟು ಹೋದರು. ನನಗೆ ಆ ಸ್ಕ್ರಿಪ್ಟು ಅಷ್ಟು ದಿವಸ 4-4 ಸರಿ ಅದು ಚೇಂಜಸ್ ಆಗಿ ಬರೆದು ಒಬ್ಬ ಯಾರಿಗೆ ಬಗ್ಗೆ ಬರೆದಿದ್ದೀವಿ ಅವ್ರು ಬಂದು ಅದನ್ನು ಅಪ್ರಿಷಿಯೇಟ್ ಮಾಡೋದಿದೆಯಲ್ಲ ಸರ್, ಅದು ದೊಡ್ಡ ವಿಷಯ. ರಾಕ್ಲೈನ್ ಸ್ಟುಡಿಯೋದಲ್ಲಿ ಶೂಟ್ ಆಗಿದ್ದದು ನೆಲಗೆದರನಹಳ್ಳಿಯಲ್ಲಿ. ಅವ್ರು ಬಂದು ಸೂಪರ್ ಮ್ಯಾನ್ ಅಂದ್ರಿ. ರಾತ್ರಿ 2:15 ನಾನು ಹೇಳ್ತಾ ಇರೋದು ಸರ್ ಈ ಸೀಕ್ವೆನ್ಸು. ಜೇಮ್ಸ್ ಫಿಲ್ಮ್ ಶೂಟಿಂಗ್ ಮುಗಿಸ್ಕೊಂಡು ಬಂದು ಆ ಪರ್ಫಾರ್ಮೆನ್ಸ್ ನೋಡಿದ್ರು ಅವರು. ಅದಾಗಿ ಒಂದೂವರೆ 2 ತಿಂಗಳಿಗೆ ತೀರೋದ್ರು ಅಂತ ಗೊತ್ತಾಯಿತು. ಶೃಂಗೇರಿಯಲ್ಲಿದ್ವಿ, ನಾನು ನಮ್ಮ ತಾಯಿಯವರು ಪೂಜೆ ಮಾಡಿಸ್ಕೊಂಡು ಮನೆ ಕಡೆ ಬರ್ತಾಯಿದ್ವಿ. ಫೋನ್ ಬಂತು, ನನ್ನ ತಂಗಿ ಫೋನ್ ಮಾಡಿದ್ಲು, ಅಪ್ಪು ವಿಷಯ ಗೊತ್ತಾಯ್ತೇನೋ ಅಂತ. ನನ್ನ ಅಪ್ಪು ಅಂತ ಕರೀತಾರೆ. ಅಪ್ಪು ಫಿಲ್ಮ್ ಬಂದಲ್ಲಿಂದ ಎಲ್ಲ ಅಪ್ಪು ಕ್ವಾರ್ಟರ್ಸಲ್ಲಿ ಅಪ್ಪು ವಿಷಯ ಗೊತ್ತಾಯ್ತೇನೋ. ಏನೈತೆ ಅಂತಂದೆ. ಅಪ್ಪು ಸರ್ ತೀರೋಗ್ಬಿಟ್ರಂತೆ ಅಂತ. ನಮ್ಮಮ್ಮ ಕಾರಲ್ಲಿ ಬಡ್ಕೊತವ್ರೆ, ಅಯ್ಯೋ ಅಪ್ಪು ಸರ್ ತೀರೋದ್ರು ಅಂತದ್ದು. ನನಗೆ ನಮ್ಮಮ್ಮನ್ನ ಕಂಟ್ರೋಲ್ ಮಾಡಲಾ, ಕಾರ್ ಓಡಿಸ್ಲಾ, ಒಂದು ಕಡೆ ತೊಗೊಂಡೋಗಿ ನಿಲ್ಲಿಸಿದೆ. ಅಮ್ಮ ನೀವು ಏನಕ್ಕೆ ಎಕ್ಸೈಟ್ ಆಗ್ತಿದ್ದೀರಾ ಅಂದರೆ ನಮ್ಮ ತಾಯಿಯವ್ರ ಹೆಲ್ತು ಮುಖ್ಯ ಅಲ್ವಾ ಸರ್, ಏನಕ್ಕೆ ಎಕ್ಸೈಟ್ ಆಗ್ತಾಯಿದ್ದೀರಾ, ಕೂಲಾಗಿರಿ ಆ ಥರದ್ದು ಏನೂ ಆಗಿರಲ್ಲ, ಸುಮ್ಮನೆ ಏನೋ ಬಂದಿರುತ್ತೆ ಫೇಕ್ ನ್ಯೂಸು, ಆಯಪ್ಪ ಆಗ್ತಿರೋಗ್ತಾನೆ ಇನ್ನೂ ಹೆಂಗು ಅಷ್ಟು ಫಿಟ್ನೆಸ್ ಆಗಿದ್ದಾರೆ ಅಂತ. ನನ್ನ ಫ್ರೆಂಡ್ ಒಬ್ಬರು ಇದ್ರು ಶ್ರೀಧರ್ ಅಂತೇಳಿ, ನ್ಯೂಸ್ ಫಸ್ಟಲ್ಲಿ ವರ್ಕ್ ಮಾಡ್ತಾಯಿದ್ರು. ಫೋನ್ ಮಾಡ್ತಾಯಿಲ್ಲ, ಗೆಳೆಯ ಅಪ್ಪು ಸರ್ ತೀರೋದ್ರಂತೆ, ಹೌದಾ? ಓ ಮಗ ಇನ್ನೂ ಕನ್ಫರ್ಮ್ ಮಾಡಿಲ್ಲ, ಬಟ್ ತೀರೋಗಿರೋದು ಹೌದು, ಅಭಿಮಾನಿಗಳೆಲ್ಲ ರೊಚ್ಚಿಗೆದ್ದು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನೆಲ್ಲ ಪ್ರೊಟೆಕ್ಷನ್ ಹಾಕ್ಬಿಟ್ಟು ಆಮೇಲೆ ಅನೌನ್ಸ್ ಮಾಡ್ತಾರೆ ಅಂತ. ಹಿಂಗೆ ಫೋನ್ ಇಟ್ಟೆ ಸರ್, ನಮ್ಮ ತಾಯಿಯವ್ರು ಅಳ್ತವ್ರೆ. ನನಗೆ ಅವ್ರು ಅಳದು ನೋಡ್ಬಿಟ್ಟು ಅಳು ಬರ್ತಿದ್ದು. ನನಗೆ ಅಲ್ಲಿ ತನಕ ಅದು ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ. ಅಪ್ಪು ಸರ್ ಹೆಂಗೆ ಸರ್ ತೀರೋಗ್ತಾರೆ, ಅಷ್ಟು ಫಿಟ್ನೆಸ್ ಇರೋ ಮನುಷ್ಯ, ಅಷ್ಟು ಹೆಲ್ತ್ ಕಾನ್ಷಿಯಸ್ ಇರೋ ಮನುಷ್ಯ ಹೆಂಗೆ ಸರ್ ತೀರೋಗ್ತಾರೆ ಅಂತ. 1 ವಾರ ಸರ್, ನೀವು ನಂಬಲ್ಲ, ನಮ್ಮ ಮನೇಲಿ 1 ವಾರ ಸೂತ್ಕ ಸರ್, ನಮ್ಮವರೇ ಯಾರು ತೀರೋಗಿದ್ದಾರೆ ಅಂತ. ಇದು ನಮ್ಮ ಮನೇಲಿ ಆಗಿರಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲರ ಮನೇಲೂ ಆಗಿರುತ್ತೆ. 1 ವಾರ ಮನೇಲಿ ಸೂತ್ಕತ್ತಾರೆ ಸರ್. 11 ದಿವಸ ನೀವು ನಂಬಲ್ಲ ಸರ್, 11 ದಿವಸ ನಮ್ಮ ಮನೆ ನೀರವ ಮೌನ. ಅಂದರೆ ನಮ್ಮ ಮನೆಯವರೇ ಯಾರೋ ಏನೋ ಆಗ್ಬಿಟ್ಟಿದ್ದಾರೆ. 11 ದಿವಸ ಸರ್ ನಮ್ಮ ತಾಯಿಯವ್ರು ಮಾತಾಡ್ತಿಲ್ಲ, ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ, ಊಟ ಮಾಡ್ತಿಲ್ಲ. ನಮ್ಮ ತಾಯಿಯವ್ರ ಫಸ್ಟ್ ಟೈಮ್ ನಾನು ಆ ಥರ ನೋಡಿದ್ದು. 11 ದಿವಸ ನಾವು ಅರಗಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಸರ್ ಆ ವಿಷಯಗಳನ್ನು. ತೀರೋದ್ರ. ಇವಾಗಲೂ ನಾನು ಅಣ್ಣವ್ರ ಸಮಾಧಿ ಹತ್ತವ್ರೆ ಅಪ್ಪು ಸರ್ ಮುಖ ನೋಡಲ್ಲ ಸರ್ ನಾನು. ಅವ್ರು ತೀರೋಗಿಲ್ಲ, ಇದ್ದಾರೆ. ಅಂದರೆ ನಾನು ಪ್ರತಿ ಸಲ ಈ ಮಾಧ್ಯಮದ ಜೊತೆ ಓಡಾಡ್ಬೇಕಾರೆ ನನಗೆ ಪರ್ಸ್ನಲಿ ಕನೆಕ್ಟ್ ಆಗೋದು 2 ವಿಷಯಕ್ಕೆ. ಒಂದು, ನಾವುಗಳು ಅಟ್ಲೀಸ್ಟ್ ಅಪ್ಪಣ್ಣನ ನೋಡಿದ್ದೀವಿ, ಅವ್ರ ಜೊತೆ ಒಂದು ಫೋಟೋ ತೊಗೊಂಡಿದ್ದೀವಿ, ಅವ್ರ ಜೊತೆ ಒಂದು ಸಣ್ಣ ಒಡನಾಟವನ್ನು ಹೊಂದಿದ್ವಿ. ಎಷ್ಟೋ ಜನಕ್ಕೆ ಅಪ್ಪಣ್ಣ ಜೊತೆ ಫೋಟೋ ಇಲ್ಲ, ಹೌದು, ಹಾರ್ಡ್ ಕೋರ್ ಫ್ಯಾನ್ ಇರೋ ಫೋಟೋ ಇಲ್ಲ. ಸೊ ದೇವ್ರಿಗೆ ನಾವು ಈ ವಿಚಾರ ಥ್ಯಾಂಕ್ಸ್ ಹೇಳಬೇಕು. ಅಟ್ಲೀಸ್ಟ್ ಅವ್ರ ಜೊತೆ ಒಂದು ಸ್ವಲ್ಪ ಬಂದು ಸರ್ ನಮ್ಮ ಹೆಗ್ಲ ಮೇಲೆ ಕೈ ಹಾಕಿದ್ದಾರೆ, ಹಿಂಗೆ ಮುಟ್ಕೂಡೆ ಸೂಪರ್ ಮ್ಯಾನ್ ಹಿಂಗೆ ಅಂದೋಗಿದ್ದಾರೆ. ಸೊ ಅದೇ ಕೆಲವು ಸರ್ ಈಗ ನನಗೆ ಒಂದೊಂದು ಟೈಮ್ ಒಂದೊಂದು ಇನ್ಸಿಡೆಂಟ್ಗಳು ನೆನಪಾಗುತ್ತೆ. ಅದೇ ಕಾಲ್ಪನಿಕ ಕಥೆ ಅದ್ರ ಜೀವನಕ್ಕೆ ತುಂಬ ಇದಾಗತ್ತೆ ಸರ್. ಮೇಲ್ಗಡೆ ಯಮ ಕೂತ್ಕೊಂಡು ಪಾಪಿಗಳದೆಲ್ಲ ಲೆಕ್ಕ ಹಾಕ್ತೀನಿ ಅಂತ, ಇವನು ಕೆಲಸ ಇವನಿಗೆ ಕೆಲಸ ಮಾಡಿ ಇದು ಮಾಡಿಸೋ. ಚಿತ್ರಗುಪ್ತನಿಗೆ ಏನಿದು ಹಿಂಗೆಲ್ಲ ಶಿಕ್ಷೆ ಕೊಡ್ತವ್ರೆ. ಅವ್ನು ಚಿತ್ರಗುಪ್ತ ಕೇಳಿದಂತೆ ಯಮನಿಗೆ, ಯಮರಾಜ ಯಾಕೆ ಒಳ್ಳೆಯವ್ರನ್ನೆಲ್ಲ ತುಂಬ ಬೇಗ ಕರ್ಸ್ಕೊತಾ ಇದ್ದೀರಾ? ಫಾರ್ ಎಕ್ಸಾಂಪಲ್ ಇವಾಗ ಅಣ್ಣವ್ರು ಬಂದರು, ಶಂಕರಣ್ಣ ಬಂದರು, ವಿಷ್ಣು ಸರ್ ಬಂದರು, ಅಂಬರೀಷ್ ಅಣ್ಣ ಬಂದರು,
ಈಗ ಅಪ್ಪು ಸರ್ ಬಂದಿದ್ದಾರೆ, ಯಾಕೆ ಇಂಥವ್ರು ಒಳ್ಳೆಯವ್ರನ್ನೆಲ್ಲ ಬೇಗ ಕರ್ಸ್ಕೊತಿದ್ಯಾ ಅಂತ. ಅವಾಗ ಯಮ ಹೇಳಿದ್ನಂತೆ, ಅಂದರೆ ಇವರೆಲ್ಲ ತುಂಬ ಒಳ್ಳೆಯವರು, ನೆಕ್ಸ್ಟ್ ಜನ ಇವ್ರನ್ನ ದೇವ್ರು ಅಂದ್ಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ, ಅವ್ರು ಇದ್ದರೆ ನಮಗೆ ಸಮಸ್ಯೆ, ಅದಕ್ಕೆ ಬೇಗ ಕರ್ಸ್ಕೊತಿದ್ದೀನಿ. ಯಾರೊಬ್ರು ಹೇಳಿದ ಕಾಲ್ಪನಿಕ ಕತೆ, ಬಟ್ ವಾಸ್ತವಕ್ಕೆ ಎಷ್ಟು ಸತ್ಯ ಆಗುತ್ತೆ ಸರ್ ಇದು. ಅಂದರೆ ಅವರೆಲ್ಲ ಇದ್ಬಿಟ್ಟಿದ್ರೆ, ಈಗ ಅಪ್ಪು ಸರ್ ನೀವು ಎಲ್ಲೂ ಬೇಡ ಸರ್, ನಮ್ಮ ಮಲೆನಾಡಲ್ಲಿ ಒಂದು ಸಾಗರ ಅಂತ ಒಂದು ಹಳ್ಳಿ ಇದೆ ಸರ್, ಅಲ್ಲಿ ಹಳ್ಳಿಲಿ ಹೋದರೆ ಆ ಊರಿಗೆ ರಸ್ತೆನೇ ನೆಟ್ಟಿಗಿರಲ್ಲ, ಆ ರಸ್ತೆಗೆ ಒಂದು ಸಣ್ಣ ಕಾಲುವೆ, ಅದಕ್ಕೆ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಹೇಳಿದ್ರೆ ಸರ್. ಎಲ್ಲಿನ ಸಾಗರ, ಎಲ್ಲಿನ ಬೆಂಗಳೂರಿನ ಸದಾಶಿವನಗರ ಸರ್ ಅಲ್ವಾ. ಇವತ್ತು ಹೋದ್ರೆ ನಮ್ಮ ಊರುಗಳಲ್ಲಿ ನಾವು ತೀರ್ಥಹಳ್ಳಿಲಿ ಆಲ್ಮೋಸ್ಟ್ ಒಂದು 2-3 ಏರಿಯಾದಲ್ಲಿ ಪುನೀತ್ ರಾಜ್ಕುಮಾರ್ ರಸ್ತೆ. ಪುನೀತ್ ರಾಜ್ಕುಮಾರ್ಗೂ ತೀರ್ಥಹಳ್ಳಿಗೂ ಏನು ಸಂಬಂಧ ಅಂತ ಕೇಳೋಕ್ಕಾಗತ್ತೆ ಸರ್? ಅದು ಹೆಂಗಾಗತ್ತೆ ಅಂದರೆ ಚರ್ಮಕ್ಕೂ ಒಳಗಡೆ ಇರೋ ರಕ್ತಕ್ಕೂ ಏನು ಸಂಬಂಧ ಅಂತ ಕೇಳೋದಂಗಾಗತ್ತೆ. ಅದು ಇರಲೇಬೇಕಲ್ಲ, ಅದು ತೆಗೆದ್ರೆ ನಾವು ಏನಿರ್ತೀವಿ ಸರ್ ಆ ಥರ. ಸೊ ಕಲಾವಿದ್ರಿಗೆ ಮಾತ್ರ ಆ ಚಾನ್ಸ್ ಸಿಗೋದು ಸರ್, ಸತ್ತ ಮೇಲೂ ಬದುಕೋಕ್ಕೆ ಕಲಾವಿದ್ರಿಗೆ ಮಾತ್ರ ಸಿಗೋದು ಸರ್. ಬಟ್ ಆ ಕಲಾ ಸೇವೆ ಮಾಡ್ತಿದ್ದೀವಿ ಅನ್ನೋದು ನಮ್ಗೆ ಖುಷಿ ಇದೆ ಸರ್. ಮುಂದೊಂದು ದಿವಸ ನೀನು ಏನು ಮಾಡೋದಕ್ಕೆ ಒಂದು ಸರ್ 15-20 ವರ್ಷ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ ಬ್ಯಾಕ್ ಮಾಡಿದ್ದೀನಿ, ಒಂದು ಸರಸ್ವತಿ ಕೆಲಸ ಮಾಡಿದ್ದೀವಿ.